ಈ ನಡುವೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗೋದು ಖಚಿತ, ಸರ್ಕಾರ ರಚನೆಗೆ ನಮ್ಮ ಪ್ರಯತ್ನ ಮುಂದುವರೆದಿದೆ. ದೇವನಹಳ್ಳಿಯಲ್ಲಿ ಭಟ್ಕಳ ಶಾಸಕ ಸುನಿಲ್ ನಾಯಕ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆಗೆ ಎಲ್ಲಾ ಶಾಸಕರು ಹಾಜರಾಗಲಿದ್ದಾರೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಸುನಿಲ್ ನಾಯಕ್. ಕಾಂಗ್ರೆಸ್ ಜೆಡಿಎಸ್ ಒಳಜಗಳದಿಂದಲೇ ಸರ್ಕಾರ ಪತನ ಆಗಲಿದೆ, ನಮ್ಮ ಜೊತೆ ಸರ್ಕಾರ ರಚಿಸಲು ಜೆಡಿಎಸ್ ನಾಯಕರೇ ಉತ್ಸುಕರಾಗಿದ್ದಾರೆ, ಕೆಲವೇ ದಿನ ಕಾದ್ ನೋಡಿ ಶಾಸಕ ಸುನಿಲ್ ನಾಯಕ್ ಈ ಮಾತುಗಳನ್ನು ಆಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗೋದು ಖಚಿತ, ಸರ್ಕಾರ ರಚನೆಗೆ ನಮ್ಮ ಪ್ರಯತ್ನ ಮುಂದುವರೆದಿದೆ. ಎಸ್ ವೀಕ್ಷಕರೇ, ಎಂತಹ ಸ್ಥಿತಿ ಬಂದೊದಗಿದೆ, ಅದು ಏನಾಗುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯದ ಈ ಊಹಾಪೋಹಗಳು ಮತ್ತು ನಮ್ಮ ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ಗಮನಿಸಿದಾಗ ಇವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಬರೀ ಸರ್ಕಾರ ರಚನೆ ಮಾಡೋದ್ರಲ್ಲೇ ನಿರತರಾಗಿದ್ದಾರಾ, ಸರ್ಕಾರ ಬೀಳಿಸೋದ್ರಲ್ಲೇ ನಿರತರಾಗಿದ್ದಾರಾ, ಇನ್ನೊಬ್ರು ಅದನ್ನ ಸಮರ್ಥನೆ ಮಾಡಿಕೊಂಡು ತೇಪೆ ಹಚ್ಕೊಂಡು ಇರೋದ್ರಲ್ಲೇ ಕಾಲ ಕಳೀತಾ ಇದ್ದಾರಾ ಅನ್ನುವ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ದೇವನಹಳ್ಳಿಯಲ್ಲಿ ಬಿಎಸ್ ಯಡಿಯೂರಪ್ಪ ಸಿಎಂ ಆಗೋದು ಖಚಿತ ಅಂತ ಭಟ್ಕಳ ಶಾಸಕ ಸುನಿಲ್ ನಾಯಕ್ ಈ ಮಾತುಗಳನ್ನು ಆಡಿದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಅದಕ್ಕೆ ಪೋಷಣೆ ಮಾಡ್ತಾ ಇದ್ದಾರೆ ಆ ಮಾತುಗಳಿಗೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈ ಅಧಿವೇಶನ ಸ್ಟಾರ್ಟ್ ಆಗಿದೆ ನಾಳೆಯಿಂದ. ಈಗಾಗಲೇ 3:30ಗೆ ಶಾಸಕಾಂಗದ ಸಭೆ ಕರೆದಿದ್ದಾರೆ ಯಡಿಯೂರಪ್ಪನವರು. ಬೆಳಿಗ್ಗೆನೇ ಮನೆಗೆ ಕರೆದಿದ್ರು, ನಮ್ಮ ತಂದೆ ತಾಯಿಗಳಿಗೆ ಹುಷಾರಿಲ್ಲ, ಅದಕ್ಕೆ ಈ ಸಮಯದಲ್ಲಿ ಬಂದಿದ್ದೇನೆ. ಈಗ 3:30ಗೆ ಅವ್ರ ಮನೆ ಶಾಸಕಾಂಗ ಸಭೆ ಕರೆದಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಬೆಳವಣಿಗೆ ನಡೀತಾ ಇದೆ, ಮುಂದೆ ಬರುವಂಥ ದಿವಸದಲ್ಲಿ ಕಾದು ನೋಡ್ಬೇಕು ನೀವು. ಇಲ್ಲ ಹಾಗೇನಿಲ್ಲ, ಅವರೆಲ್ಲ ಕರೆದಿದ್ದಾರೆ. ಮತ್ತೊಮ್ಮೆ ನಾಳೆ ಅಧಿವೇಶನ ಹೋಗುವಂಥ ನಿಷ್ಠೆಯಲ್ಲಿ ಎಲ್ಲರೂ ಕೂತು ಮಾತಾಡಿ ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ಅಲ್ಲೆಲ್ಲರ ಸಮ್ಮುಖದಲ್ಲಿ ಯಾವ ರೀತಿ ಪ್ರಯತ್ನ ಮಾಡಬೇಕು. ಖಂಡಿತ ನೀವು ಹೇಳಿದಾಗೆ ಪ್ರಯತ್ನ ನಡೀತಾ ಇದೆ, ಸರ್ಕಾರ ಮಾಡುವಲ್ಲಿ ಪ್ರಯತ್ನ ನಮ್ಮದು 100ಕ್ಕೆ 100 ನಡೀತಾ ಇದ್ದ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಖಂಡಿತ ಬರುವಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ ಹಾಗೇನಿಲ್ಲ, ಅವರೆಲ್ಲ ಕರೆದಿದ್ದಾರೆ. ಮತ್ತೊಮ್ಮೆ ನಾಳೆ ಅಧಿವೇಶನ ಹೋಗುವಂಥ ನಿಷ್ಠೆಯಲ್ಲಿ ಎಲ್ಲರೂ ಕೂತು ಮಾತಾಡಿ ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ಅಲ್ಲೆಲ್ಲರ ಸಮ್ಮುಖದಲ್ಲಿ ಯಾವ ರೀತಿ ಪ್ರಯತ್ನ ಮಾಡಬೇಕು. ಖಂಡಿತ ನೀವು ಹೇಳಿದಾಗೆ ಪ್ರಯತ್ನ ನಡೀತಾ ಇದೆ, ಸರ್ಕಾರ ಮಾಡುವಲ್ಲಿ ಪ್ರಯತ್ನ ನಮ್ಮದು 100ಕ್ಕೆ 100 ನಡೀತಾ ಇದ್ದ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಖಂಡಿತ ಬರುವಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ